ಹಾಗೆ ಟಚ್ ಮಾಡಿದ್ರೆ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ವಾ? ಕೇಳಿದ್ರಾ? ಕೇಳಿದೀನಿ, ಬಟ್ ನಾನ್ ನಂಬೋದಿಲ್ಲ. ನೀವು ನಂಬಲ್ಲ? ಯಾವ್ದಾರ ಕಾಯಿಗೆ ಹೆಂಗಾರು ಕೂತ್ಕೊಂಡು ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗ್ಬಿಟ್ರೆ ನೀವು ಅದೆಲ್ಲ ತಲೆ ಕೆಡ್ಸ್ಕೊಳ್ಳಿ. ಆಕ್ಸಿಡೆಂಟ್ ಅಂತಲ್ಲ, ಆಕ್ಚುಲಿ ಟೆರೇಸ್ ಮೇಲೆ ಏನಾದ್ರೂ ಹಾಕಿದ್ರೆ ನಾವು ಕಾಗೆ ಬಂದ್ ತಿಂತಾ ಇರುತ್ತಲ್ಲ, ಅವಾಗ ನಾವು ಕಲ್ ತಗೊಂಡು ಓಡಿಸ್ತೀವಲ್ಲ, ಒಣಗಾಕಿರ್ತಾರೆ, ಕಾಗೆ ಬಂದು ತಿಂತಾ ಇರ್ಬೇಕಾದ್ರೆ ಹಪ್ಪಳ ಸಂಡಿಗೆಲ್ಲ ಸ್ನಾನ ಮಾಡಿರ್ತಾರೆ. ಸ್ನಾನ ಅಲ್ಲ, ಕಲ್ ತಗೊಂಡು ಹೊಡಿತೀವಿ. ಅದಕ್ಕೆ ರಿವೆಂಜ್ಗೆ ಅದು ನಮ್ಮೇಲ್ ಬರುತ್ತೆ. ಹಪ್ಪಳಕ್ಕೆ ಕಲ್ ತಗೊಂಡು ಹೊಡಿತೀರಾ? ಅಲ್ಲ, ಕಾಗೆಗೆ. ಆ ರಿವೆಂಜ್ಗೆ ಇವರು ಅದು ನಮ್ಮನ್ ಬಂದ್ ಕುಕ್ಕಕ್ ಬರುತ್ತೆ. ಎಷ್ಟು ಸಲ ಕುಕ್ಕಿದೆ? ಕುಕ್ಕಿಲ್ಲ, ನೋಡಿದೀನಿ ಅಷ್ಟೇ. ಕುಕ್ಕಿರೋದ್ ನೋಡಿದಿರ? ಬೇರೆಯವ್ರ ಕುಕ್ಕಿರೋದು. ಬೇರೆಯವ್ರಿಗೆ ಕುಕ್ಕಿರೋದ್ನ ನೋಡಿದಾರೆ ಇವರು ಕುಕ್ಕಿಲ್ಲ. ಮಾವಿನಕಾಯಿ ಕಾಯಾಗಿದ್ದಾಗ ಹುಳಿಯಾಗಿರುತ್ತೆ, ಹಣ್ಣು ಆಗ್ತಾ ಆಗ್ತಾ ಏನಾಗುತ್ತೆ? ಸ್ವೀಟ್ ಆಗುತ್ತೆ. ಯಾಕಾಗತ್ತೆ? ಕೆಮಿಕಲ್ ಚೇಂಜಸ್. ಕೆಮಿಕಲ್ ಇವ್ರು ಚೇಂಜ್ ಮಾಡ್ತಾರಲ್ಲ ಮರದ ಮೇಲೆ ಕೂತ್ಕೊಂಡು ಇವರಲ್ಲಿ ಕೆಮಿಕಲ್ ಚೇಂಜ್ ಮಾಡ್ತಾರೆ, ಅದರಿಂದ ಹುಳಿ ಇದ್ದಿದ್ದು ಸ್ವೀಟ್ ಆಗುತ್ತೆ. ನಾನ್ ಚೇಂಜ್ ಮಾಡಲ್ಲ, ಅದಾಗದೇ ಆಗತ್ತೆ. ಸಮ್ ಕೆಮಿಕಲ್ ರಿಯಾಕ್ಷನ್ ಅದು ರೈಪ್ ಆದಾಗ. ರೈಪ್ ಅಂದ್ರೆ ಹಣ್ಣಾದಾಗ ಅದು ಹಣ್ಣಾದಾಗ ಅದು ಹೆಂಗಾಗುತ್ತೆ ಅಂತ ಕೆಮಿಕಲ್ ರಿಯಾಕ್ಷನ್ ಆಗೋದು ನಿಮ್ಗೆ ಹೆಂಗ್ ಗೊತ್ತು? ಎಲ್ಲಿ ನೋಡಿದ್ರೆ? ಆಗ್ಬಹುದು, ಅದಕ್ಕೆ ಅದು ಹಣ್ಣಾಗತ್ತೆ. ಅದಕ್ಕೆ ಹಣ್ಣಾಗುತ್ತೆ, ಅವಾಗ ಸ್ವೀಟ್ ಆಗುತ್ತೆ. ಗ್ಯಾರಂಟಿನಾ? ಗ್ಯಾರಂಟಿ. ಮೆಸೇಜ್ ಕೊಡ್ಬೋದಾ ಕರ್ನಾಟಕ ಜನತೆ? 100%. ಹೇಳಿ ನೀವೇ ಒಂದ್ಸಲ, ಏನಾಗುತ್ತೆ? ನಾನೇ ಹೇಳ್ಬಿಡ್ತೀನಿ ನಿಮ್ ಜೊತೆ, ಹೇಳಿ. ಕೆಮಿಕಲ್ ರಿಯಾಕ್ಷನ್ ಇಂದ ಮಾವಿನ ಹಣ್ಣು ಸ್ವೀಟ್ ಆಗುತ್ತೆ. ಹಣ್ಣಾದ್ಮೇಲೆ ಇನ್ನು ನೀರ್ ಹಾಕೋದ್ರಿಂದ ಏನಾಗಲ್ಲ? ನೀರ್ ಹಾಕೋದ್ರಿಂದ ದೊಡ್ಡದಾಗುತ್ತೆ, ಬೆಳೆಯುತ್ತೆ. ನೀರ್ ಹಾಕೋದ್ರಿಂದ ದೊಡ್ಡದಾಗುತ್ತೆ. ಮರ ಹೌದು. ಏನಕ್ಕೆ ನೀರ್ ಹಾಕಿದ್ರು ಎಲ್ಲ ದೊಡ್ಡದಾಗುತ್ತೆ. ಈಗ ಇವ್ರು ಚಪ್ಪಲಿ ಬಿಟ್ಬಿಟ್ಟು ಅದಕ್ಕೆ ನೀರ್ ಹಾಕಿದ್ರು ಅದು ದೊಡ್ಡದು ಬೆಳ್ಕೊಂಡು ಹೋಗುತ್ತೆ. ಚೆನ್ನಾಗಿರುತ್ತೆ ಆ ತರ. ಪಾಯಸಕ್ಕೆ ಬೆಲ್ಲನೇ ಹಾಕಿ ಮಾಡ್ತಾರಲ್ಲ, ಏನಕ್ಕೆ? ಪಾಯಸಕ್ಕೆ ಬೆಲ್ಲ ಹಾಕಿದ್ರೆ ತುಂಬಾ ರುಚಿ ಇರುತ್ತೆ. ಇದು ಈಗ ಆರೋಗ್ಯಕ್ಕೆ ಬೇರೆ ಒಳ್ಳೇದು. ಶುಗರ್ ಪೇಷಂಟ್ಗೆ ಶುಗರ್ ಜಾಸ್ತಿ ತಿನ್ನಲ್ಲ, ಸಕ್ಕರೆ, ಅದಕ್ಕೋಸ್ಕರ ಬೆಲ್ಲ ಹಾಕ್ತಾರೆ. ಕೆಲವು ಪಾಯಸಗಳಿಗೆ ಸಕ್ಕರೆ ಹಾಕ್ತಾರೆ, ಕೆಲವು ಪಾಯಸಗಳಿಗೆ ಬೆಲ್ಲ ಹಾಕ್ತಾರೆ. ಕೆಲವು ಪಾಯಸಗಳಿಗೆ ಬೆಲ್ಲ ಹಾಕ್ತಾರೆ, ಕೆಲವು ಪಾಯಸಗಳಿಗೆ ಸಕ್ಕರೆ ಹಾಕ್ತಾರೆ. ಪಾಯಸದಲ್ಲಿ ಎಷ್ಟು ವಿಧಗಳಿದೆ? ಪಾಯಸದಲ್ಲಿ ಸುಮಾರು ವಿಧ ಇದೆ. ಮೂರು ಹೇಳಿ. ಒಂದು ಶಾವಿಗೆ ಪಾಯಸ, ರವೆ ಪಾಯಸ, ಕಡಲೆಬೇಳೆ ಪಾಯಸ, ಗೋಧಿ ಪಾಯಸ, ಅಕ್ಕಿ ಪಾಯಸ, ಉದ್ದಿನಬೇಳೆ, ಸಕ್ಕರೆ ಪಾಯಸ, ಹೆಸರುಬೇಳೆ ಪಾಯಸ, ಸುಮಾರು ಪಾಯಸ, ಅನ್ನದ ಪಾಯಸ. ಅನ್ನದ ಪಾಯಸ ಗಂಜಿ ಆಯ್ತು. ಸರಿ, ಗಂಜಿ ಅಲ್ಲ, ಬೆಲ್ಲನೇ ಏನಕ್ಕೆ ಹಾಕ್ತಾರೆ? ಇದಕ್ಕೆಲ್ಲ ಬೆಲ್ಲನೇ ಚೆನ್ನಾಗಿರುತ್ತೆ ಅಂತ. ಅನ್ನದಕ್ಕೆ ಎಲ್ಲ ಬೆಲ್ಲ ಹಾಕ್ತಾರೆ, ರವೆ ಎಲ್ಲ ಸ್ವಲ್ಪ ಸಕ್ಕರೆ ಹಾಕ್ತಾರೆ, ಶಾವಿಗೆ ಅದೆಲ್ಲ ಸಕ್ಕರೆ ಹಾಕ್ತಾರೆ. ನಾವು ಬೆಲ್ಲನೇ ಹಾಕೋದು. ಪಾಯಸಕ್ಕೆ ನಾವು ಬೆಲ್ಲನೇ ಹಾಕೋದು. ಸ್ಕ್ವೇರ್ ಆಗಿರುತ್ತೆ ಅಂತನಾ? ಅಲ್ಲ, ನಮ್ಮ ಹಸ್ಬೆಂಡ್ಗೆ ಶುಗರ್ ಇದೆ, ಅವರು ತಿನ್ಬೇಕಲ್ವಾ, ಅದಕ್ಕೆ ನಮ್ಗೆ ಬೆಲ್ಲನೇ ಇಷ್ಟ. ಎಲ್ಲದಕ್ಕೂ ನಾವು ಶುಗರ್ ಜಾಸ್ತಿ ಬೆಲ್ಲ ಹಾಕೊಂಡೆ ಸ್ನಾನ ಮಾಡೋದು ಇವರು. ಬೆಲ್ಲ ಅಂದ್ರೆ ಬಹಳ ಇಷ್ಟ. ಹೌದು ಸರ್, ಬೆಲ್ಲ ಇಷ್ಟ ನಮ್ಗೆ. ಮನೆ ಮುಂದೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕ್ತಾರಲ್ಲ, ಏನಕ್ಕೆ? ಫಸ್ಟ್ ಕ್ಲೆನ್ಲಿನೆಸ್. ಶುದ್ಧ ಇರ್ಬೇಕು ಯಾವಾಗ್ಲೂ. ಯಾರೇ ಶುದ್ಧ ಇರ್ಬೇಕು ಅಂದ್ರೂ ಹಂಗೆ ಮಾಡ್ಕೋಬೇಕು. ಯಾರೇ ಮನುಷ್ಯ ಶುದ್ಧ ಇರ್ಬೇಕು ಅಂದ್ರೂ ಸಾರಿಸಿ ಗುಡಿಸಿ ರಂಗೋಲಿ ಹಾಕಬೇಕು, ಸಗಣಿ ಹಾಕಿ ಸಾರಿಸಿ ಕ್ಲೀನಾಗೆ, ಅವಾಗ ಮನುಷ್ಯರು ಶುದ್ಧ ಆಗ್ತಾರೆ. ಅಲ್ಲ, ನಿಮ್ ಕ್ವಶ್ಚನ್ ಮನೆ ಮುಂದೆ ಕೇಳಿದ್ದು, ಮನುಷ್ಯರಿಗೆಲ್ಲ ಅಲ್ವಾ ನೀವು ಕೇಳಿದ? ಅದಲ್ವಲ್ಲ, ಮನುಷ್ಯನಿಗೆ ಇಲ್ಲ. ನೀವು ಕೇಳಿದ ಕ್ವಶ್ಚನ್ ಮನೆ ಮುಂದೆ. ಸೊ ಮನೆ ಮುಂದೆ ಬರೀ ಅದು ಕ್ಲೀನ್ ಮಾಡಿಸೋದು, ಕಸ ಇರುತ್ತೆ, ಮನೆ ಚೆನ್ನಾಗಿರೋದಿಲ್ಲ. ಅದು ನಮ್ಮ ಮನೆ. ಇವಾಗ ನಾವು ಹೇಗೆ ಸ್ನಾನ ಮಾಡಿ ಶುದ್ಧ ಮಾಡಿ ಒಳ್ಳೆ ಡ್ರೆಸ್ ಹಾಕೋತೀವೋ, ಅದೇ ತರಾನೇ ನಮ್ಮ ಮನೆ ಮುಂದ್ಗಡೆನು ಕ್ಲೀನ್ ಆಗಿ ರಂಗೋಲಿ ಹಾಕಿ ಒಂದು ಲಕ್ಷ್ಮೀ ಕಟಾಕ್ಷ ಅಂತ ನಮ್ ದೊಡ್ಡವರು, ನಮ್ಮ ಅಮ್ಮ ಅಪ್ಪ, ನಿಮ್ಮ ಅಮ್ಮ ಅಪ್ಪ, ಆ ತರ ಹಿರಿಯರು. ಅದು ಅಲ್ಲದೆ ಹಿಂದೂ ಮತ ಧರ್ಮಂ ಅಂತ ಹೇಳ್ತಾರಲ್ಲ, ಅದರಲ್ಲಿ ಹೇಳಿದ್ದಾರೆ ಕೆಲವೆಲ್ಲ ಹೇಗೆ ಹೆಂಗಸರು ಇರಬೇಕು, ಮನೆ ಹೆಂಗ್ ಇಟ್ಕೋಬೇಕು. ಮನೆ ಹತ್ರ ಇಟ್ ಇಸ್ ಬೀಂಗ್ ಪ್ರಿಂಟೆಡ್ ಇನ್ ಬುಕ್ಸ್. ಪ್ರಿಂಟ್ ಮಾಡಿದ್ದಾರೆ, ಓದಿರೋದು. ದೊಡ್ಡವ್ರಂದ್ರೆ ಎಲ್ಲಾ ಮನೆ ದೊಡ್ಡವ್ರು, ಅವ್ರವ್ರ ಮನೆ ಅಮ್ಮ, ಅವ್ರವ್ರ ಮನೆ, ಅವ್ರವ್ರ ಅಪ್ಪ ಅಮ್ಮ, ಅವ್ರವ್ರ ತಾತ, ಅವರೆಲ್ಲ ಹೇಳಿತ್ತು. ಎಲ್ರು ಹೇಳ್ತಾರೆ. ನಿಮ್ಮ ಮನೆಯವರು ಏನಾರು ಹೋಗಿ ಅಲ್ಲಿ ಹೇಳಿರೋದು ಅದು ಹೆಂಗ್ ಸಾಧ್ಯ? ಇನ್ನೊಬ್ರ ಮನೆಗೆ ಹೋಗಿ ಹೇಳಕ್ಕಾಗಲ್ಲ.
ಅವ್ರವ್ರ ಮನೆಯವ್ರು ಅವ್ರು ಹೇಳ್ಕೊಂಡಿದ್ರು. ಅದರಿಂದ ಮನೆ ಮುಂದೆ ಅದು ಒಂದು ಲಕ್ಷ್ಮೀ ಕಟಾಕ್ಷ ಅಂತ ಹೇಳ್ತಾರೆ, ಗೆಟಿಂಗ್ ಪಾಸಿಟಿವ್ ಎನರ್ಜಿ ಅಂತ. ರಂಗೋಲಿ ಹಾಕೋದೇನಕ್ಕೆ? ಅದಕ್ಕೆ ಪಾಸಿಟಿವ್ ಎನರ್ಜಿ. ಅದು ಇದು ಬರೀ ಕಲ್ಲು ಕಾಣಬಾರ್ದು, ಬರೀ ಕಲ್ಲು ಕಾಣಬಾರ್ದು. ಬರೀ ಕಲ್ಲು ಅದು ಒಂಥರ ಬ್ಯಾಡ್ ಓಮೆನ್, ನಾಟ್ ಬ್ಯಾಡ್ ಓಮೆನ್. ಬಿಕಾಸ್ ನೀವು ವಾಶ್ ಮಾಡಿಬಿಡ್ತೀರಲ್ಲ, ಬ್ಯಾಡ್ ಸ್ಮೆಲ್ ಹೆಂಗಿದೆ ಬರುತ್ತೆ? ಬ್ಯಾಡ್ ಸ್ಮೆಲ್ ಬರೋದಿಲ್ಲ. ಅದು ಒಂಥರ ಬ್ಯೂಟಿಫಿಕೇಶನ್ ಆಫ್ ದ ಹೌಸ್. ಅದು ಬ್ಯೂಟಿಫಿಕೇಶನ್ ಆಫ್ ದ ಹೌಸ್. ಮನೆ ಮುಂದೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕ್ತಾರೆ ಏನಕ್ಕೆ? ಅದು ಕ್ರಿಮಿಕೀಟಗಳು ಬರಬಾರ್ದು ಅಂತ ಮನೆ ಮುಂದೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕ್ತಾರೆ. ಸಗಣಿ ಸಾರಿಸಿ ಅಕ್ಕಿ ಹಿಟ್ಟಲ್ಲಿ ರೊಟ್ಟಿ ಹಾಕಿ ರಂಗೋಲಿ ಬಿಟ್ಟು ಕ್ರಿಮಿಕೀಟಗಳು ಒಳಗ್ ಬರಬಾರ್ದು. ಸೈಡ್ ಇಂದ ಬಂದ್ಬಿಟ್ರೆ ಹಂಗ್ ಸುತ್ಕೊಂಡು ಅಲ್ಲೇ ತಿನ್ಕೊಂಡು ಅಕ್ಕಿ ಹಿಟ್ಟನ್ನ ಹಾಗೆ ರಂಗೋಲಿ ಇಷ್ಟಾಗಲ್ಲ ಹಾಕಿರ್ತೀರಾ? ಸೈಡ್ ಇಂದ ಬಂದ್ಬಿಟ್ರೆ ಸೈಡ್ ಇಂದಾನು ಬರಲ್ಲ, ಫುಲ್ ಮನೆ ಸುತ್ತ ಹಾಕ್ತೀರಾ ರಂಗೋಲಿ? ಇವ್ರು ಮನೆ ಸುತ್ತ ರಂಗೋಲಿ ಹಾಕ್ತಾರೆ, ಕ್ರಿಮಿಕೀಟಗಳು ಯಾವ್ದು ಮನೆ ಒಳಗ್ ಬರಬಾರ್ದು ಅಂತ ಇಡೀ ಮನೆ ಸುತ್ತ ಒಂದ್ ರೌಂಡ್ ಒಂದ್ ರಂಗೋಲಿ ಹಾಕ್ತಾರೆ. ಆಗಲ್ಲ, ಫುಲ್ ಉದ್ದಕ್ಕೆ ಹಾಕಿರ್ತೀವಲ್ಲ. ಹಿಂಗ್ ಉದ್ದಕ್ಕೆ ಹಿಂಗ್ ಹಾಕಿರ್ತಾರೆ. ಕಾಂಪೌಂಡ್ ಮೇಲಿಂದ ಹತ್ತು ಬಂದ್ರೆ ಹಂಗ್ ಬರಲ್ಲ. ಹಂಗ್ ಬರಲ್ಲ, ಹೇಳಿರ್ತಾರೆ ಅವ್ರು ಕ್ರಿಮಿಕೀಟಗಳಿಗೆ ಹಂಗಿಂದ ಬರಬೇಡಿಯಪ್ಪ ಪ್ಲೀಸ್, ನಮಗೆ ರಂಗೋಲಿ ಹಾಕಿದ್ರೆ ಈ ಕಡೆ ಬನ್ನಿ. ಅದಕ್ಕೆ ಕ್ರಿಮಿಕೀಟಗಳು ಬರಬಾರ್ದು ಅಂತ ರಂಗೋಲಿ ಹಾಕ್ತಾರೆ. ಮನೆಗೂ ಸಹ ಶುಭವಾಗ್ಲಿ ಅಂತ. ಮನೆಗೆ ಹೆಂಗ್ ಶುಭ ಆಗುತ್ತೆ? ಮನೆಗೆ ವೇಸ್ಟ್ ಆಗುತ್ತಾನೆ ಅಕ್ಕಿ ಹಿಟ್ಟಲ್ಲಿ ನೀವು ರಂಗೋಲಿ ಹಾಕಿದ್ರೆ. ರೊಟ್ಟಿ ಮಾಡಕ್ ಅಕ್ಕಿ ಹಿಟ್ಟು ತಂದಿರ್ತಾರೆ, ನೀವು ತಗೊಂಬಂದ್ ರಂಗೋಲಿ ಇಲ್ಲ ಹಾಕಿದ್ರೆ ಇಲ್ಲ ಹಂಗಿಲ್ಲ. ಹಂಗೇನಿಲ್ಲ ರೀ. ಮದುವೆ ಆಗಿದ್ಯಾ? ಆಗಿದೆ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಯಾಕೆ ಮಾಡ್ಕೊಂಡು? ಅವಾಗ ಆಗ್ಬೇಕಿತ್ತು, ಹಿರಿಯರು ಹೇಳಿದ್ರು ಮಾಡ್ಕೊಂಡು. ಅವಾಗ ಆಗ್ಬೇಕಿತ್ತು, ಹಿರಿಯರು ಹೇಳಿದ್ರು ಮಾಡ್ಕೊಂಡ್ರು. ಹಿರಿಯರು ಹೇಳದೆ ಹೋಗಿದ್ರು ಅವ್ರು ಮಾಡ್ಕೊತಾನೆ ಇರ್ಲಿಲ್ಲ. ಇಲ್ಲ. ಓಕೆ, ವ್ಯಾಲೆಂಟೈನ್ಸ್ ಡೇ ಕೇಳಿದಿರಾ? ಕೇಳಿದ್ವಿ. ಎಲ್ಲಿ ಕೇಳಿದಿರಾ? ಮುಂಚಿಂದಾನೆ ಕೇಳ್ತಾ ಇದ್ದೀನಿ. ಮುಂಚಿಂದ ಕೇಳ್ಕೊಂಡ್ ಬಂದಿದ್ದಾರೆ, ತಲತಲಾಂತರದಿಂದ ಅವರು ಒಂದ್ 70 ವರ್ಷದಿಂದ ಕೇಳ್ತಾನೆ ಇದಾರೆ. ಇಲ್ಲ, ನಂಗಾಗಿಲ್ಲ. ಆಗಿಲ್ಲ. ಓಕೆ, ವ್ಯಾಲೆಂಟೈನ್ಸ್ ಡೇಗೆ ಗೌರ್ಮೆಂಟ್ ರಜಾ ಕೊಡ್ಬೇಕಾ ಬೇಡ? ಬೇಕು ರೀ. ಯಾಕಂದ್ರೆ ಮಗಳ ಸ್ಕೂಲಿಗೆ ರಜಾ ಕಮ್ಮಿ, ಕಂಜೂಸೋರು ರಜಾ ಕೊಡೋದ್ರಲ್ಲಿ. ಆ ದಿವಸ ರಜಾ ಸಿಕ್ಕಿದ್ರೆ ಆ ದಿವಸ ನೆಮ್ಮದಿಯಾಗಿರ್ಬೋದು. ಸ್ಕೂಲ್ ಮಗಳಿಗೆ ರಜಾ ಸಿಗುತ್ತೆ ಅಂದ್ಬಿಟ್ಟು ಗೌರ್ಮೆಂಟ್ ಅವರು ಒಂದು ರಜಾ ಎಕ್ಸ್ಟ್ರಾ ಕೊಡ್ಬೇಕು ಇವ್ರಿಗೆ. ಮಹಲ್ಗಳಲ್ಲೇ ಹುಡುಗ ಹುಡುಗಿರು ಜಾಸ್ತಿ ಸುತ್ತಾಡ್ತಾರಲ್ಲ, ಏನಕ್ಕೆ? ಅಲ್ಲಿ ಸ್ವಲ್ಪ ಫ್ರೀ ಸಿಗುತ್ತೆ. ಅವ್ರಿಗೆ ಜಾಗ ಇಷ್ಟಾಗಲ್ಲ, ಸ್ಕ್ವೇರ್ ಫೀಟ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಅಲ್ಲೇ ಸುತ್ತಾಡ್ತಾರೆ. ಅವ್ರಿಗೆ ಬೇಕಾದ ವಸ್ತು ತಗೊಳ್ತಾರೆ, ಅವ್ರಿಗೆ ಬೇಕಾದ ವಸ್ತು ಕತ್ಕೋತಾರೆ, ತಗೋತಾರೆ, ಅದಕ್ಕೋಸ್ಕರ ಅಲ್ಲೇ ಸುತ್ತಾಡ್ತಾರೆ. ತಮ್ಮ ಲವರ್ಸ್ ಅಲ್ಲದೆ ಬೇರೆಯವರನ್ನು ನೋಡ್ಕೋಬಹುದಲ್ಲ, ಅದಕ್ಕೆ ಹೋಗ್ತಾರೆ, ಸುತ್ತಾಡ್ತಾರೆ. ತಮ್ಮ ಲವರ್ಸ್ ಅಲ್ಲದೆ ಬೇರೆ ಲವರ್ಸ್ ನೋಡ್ಬೋದಲ್ಲ ಅಂತ ಸುತ್ತಾಡ್ತಾರೆ. ಬೇರೆಯವ್ರ ಲವರ್ಸ್ ಅನ್ನು ನೋಡ್ಬೋದು. ಹಂಗೆ ಲವರ್ ಅಲ್ದೆ ಬೇರೆ ಲವರ್ಗಳನ್ನು ನೋಡ್ಬೋದಲ್ಲ. ಬೇರೆ ಲವರ್ಸ್ ಹೇಗಿದ್ದಾರೆ, ನಮ್ಮ ಹುಡುಗಿಗಿನ್ ಚೆನ್ನಾಗಿದಾರ ಏನು ಅಂತ ನೋಡಕ್ಕೋಸ್ಕರ ಮಾಲ್ಗೆ ಹೋಗ್ತಾರೆ. ನೀವೆಲ್ಲಿ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೋಡೋದ್ ಕಾಣಿಸುತ್ತಲ್ವಾ, ಅವರು ಇನ್ನೊಬ್ರನ್ನ ನೋಡಿ ಮಾಲಲ್ಲಿ ಕೂತ್ಕೊಂಡು ಅದೇ ಕೆಲಸ ನೋಡ್ತಾ ಇರ್ತೀವಿ. ಅವ್ರು ಎಲ್ಲಿ ನೋಡ್ತಾರೆ ಅಂದ್ರೆ ನಾವು ನೋಡ್ತೀವಿ, ಏನ್ ಮಾಡ್ತಾರೆ, ಯಾರ್ಯಾರೆಲ್ಲ ನೋಡ್ತಿರ್ತಾರೆ, ಏನೇನ್ ಮಾಡ್ತಿರ್ತಾರೆ ಅಂತ ಇವ್ರು ಮಾಲ್ಗೆ ಹೋಗಿ ಕೂತ್ಕೊಂಡು ನೋಡೋದೇ ಇವ್ರ ಕೆಲಸ. ದಿನಾ ಹೋಗ್ತಾರೆ. ದಿನ ಹೋಗಿ ನೋಡ್ತೀರಾ ಇಲ್ಲ ವಾರಕ್ಕೊಂದ್ಸಲ ಹೋಗೋದ ನೀವು? ಹತ್ರ ಅಲ್ಲ, ಅಪರೂಪಕ್ಕೊಂದ್ಸರಿ. ಅಪರೂಪಕ್ಕೊಂದ್ಸಲ, ತಿಂಗಳಿಗೊಂದಿನ. ಅದಕ್ಕೆ ಅಂತಾನೆ ಇಟ್ಕೊಂಡಿದ್ದೀರಾ? ಇಲ್ಲ, ಹೋದಾಗ ನೋಡ್ತೀವಿ. ಹೋದಾಗ ಅದನ್ನೇ ನೋಡೋದು, ಮಾಲಲ್ಲಿ ಇನ್ನೇನು ನೋಡಲ್ಲ. ಬೇರೆ ಆಗಿ ಬಂದ್ರೆ ನೋಡ್ತೀವಿ, ಅವ್ರು ಎಲ್ಲಿ ನೋಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ, ಆ ಪೇರ್ಗಳು ಏನ್ ಮಾಡ್ತಾ ಇದಾರೆ, ಏನ್ ನೋಡ್ತಾ ಇದಾರೆ ಅಂತ ನೋಡೋದೇ ಇವ್ರ ಕೆಲಸ. ಮಾಲಲ್ಲಿ ಏನಕ್ಕೆ ಹೋಗೋದು ಗೊತ್ತಾ? ಪರ್ಚೇಸ್ ಮಾಡಕ್ ಹೋಗೋದು. ನೀವ್ ಯಾಕೆ ಅದನ್ನ ನೋಡ್ಕೊಂಡು ಆ ರೇಟಿಗೆ ಪರ್ಚೇಸ್ ಮಾಡೋದಕ್ಕಾಗತ್ತಾ? ಆ ರೇಟ್ಗೆ ಆಗಲ್ಲ. ಅದಕ್ಕೆ ಆ ರೇಟ್ ಜಾಸ್ತಿ ರೇಟ್ ಇದೆ ಅನ್ಬಿಟ್ಟು ಇವ್ರು ಲವರ್ಸ್ ಏನೇನ್ ಮಾಡ್ತಾರೆ ಅಂತ ನೋಡ್ಕೊಂಡ್ ಕೂತಿರ್ತಾರೆ. ಅವ್ರು ಚಂದ ನೋಡೋದಕ್ಕೆ ಹೋಗ್ತೀವಿ. ಕಂಟಿನ್ಯೂ ಮಾಡಿ. ಇದೊಂದು ನೀತಿ ಪಾಠ. ಮಾಲ್ಗೆ ಏನಕ್ಕೆ ಹೋಗ್ತಾರೆ ಅಂತ. ಪಾಯಸಕ್ಕೆ ಬೆಲ್ಲನೇ ಏನಕ್ಕೆ ಹಾಕ್ತಾರೆ? ಪಾಯಸ ಅನ್ನೋದು ಸಿಹಿ. ಪಾಯಸ ಅನ್ನೋದು ಸಿಹಿ. ಯಾರಿಗೂ ಗೊತ್ತಿರ್ಲಿಲ್ಲ, ತಿಳ್ಕೊಳ್ಳಿ. ಪಾಯಸ ಅಂದ್ರೆ ಸಿಹಿ. ಪಾಯಸ ಅಂದ್ರೆ ಸಿಹಿನೇ ಅರ್ಥ. ಅದಕ್ಕೆ ಸಿಹಿ ಇರ್ಲಿಕ್ಕೆ ಬೆಲ್ಲ ಹಾಕ್ಬೋದು, ಸಕ್ಕರೆ ಹಾಕ್ಬೋದು. ಬೆಲ್ಲ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ನಮ್ ಹಿರಿಯವರು ಅಂದ್ರೆ ನಮ್ಗೆ ಅಮ್ಮ ಪಲ್ಲಾಲ ಅಂತ ಹೇಳೋಕೆ ಯಾರು ಹೇಳ್ಕೊಟ್ರು? ಅವರೆಲ್ಲ ಈ ತರ ಪಾಯಸ ಮಾಡ್ಬೇಕು, ನಮ್ಗೆ ಅಡ್ಗೆ ಯಾರು ಹೇಳ್ಕೊಟ್ಟಿದ್ದು? ನಮ್ ತಾಯಿ ತಂದೆ. ನಿಮ್ಗೆ ಅಮ್ಮ ಅಂತ ಹೇಳ್ಕೊಟ್ಟಿದ್ದು ಯಾರು? ನಿಮ್ಮ ಅಮ್ಮ. ಆತರ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ಈ ತರ ಪಾಯಸ ಮಾಡ್ಬೇಕು, ಬೆಲ್ಲ ಹಾಕಿ ಮಾಡಿದ್ರೆ ಒಳ್ಳೇದು ಅಂತ. ಎಲ್ಲಾ ನಾವು ಕುಕಿಂಗ್ ಅಲ್ಲ, ನಮ್ಮ ಪೇರೆಂಟ್ಸ್, ನಮ್ ಗ್ರ್ಯಾಂಡ್ ಪೇರೆಂಟ್ಸ್ ಅವ್ರಿಂದ ಕಲ್ತಿದ್ದೆ. ಎಲ್ಲಾರು ಇವ್ರ ಪೇರೆಂಟ್ಸ್, ನಮ್ ಪೇರೆಂಟ್ಸ್ ಅಲ್ಲ, ಅವ್ರವ್ರ ಪೇರೆಂಟ್ಸ್, ಅವ್ರವ್ರ ಗ್ರ್ಯಾಂಡ್ ಪೇರೆಂಟ್ಸ್, ಕಲ್ತ್ಕೊಂಡಿರೋದು. ಮಾವಿನಕಾಯಿ ತೆರೆಯೋದ ಅನ್ನದ ಮಾವು ಮ್ಯಾಂಗೋ ಕಾಯಿ ಆಗಿದ್ದಾಗ ಹುಳಿ ಇರುತ್ತೆ,
ಹಣ್ಣಾದ್ಮೇಲೆ ಸಿಹಿ ಆಗುತ್ತಲ್ಲ ಯಾಕೆ? என்ன சொல்ற மாமி? ತಿಥಿ ನೋಡಿದಿರಲ್ಲ, ಗೊತ್ತಾ? ಕೇಳಿದಿರಲ್ವಾ ತಿಥಿಲಿ ಮಸಾಲೆ ವಡೆನೆ ಮಾಡ್ತಾರಲ್ಲ, ಏನಕ್ಕೆ? ಆದ್ರೆ ತಿಥಿ ಅಂದ್ರೆ ಮೋಸ್ಟ್ಲಿ ಪಿಂಡ ಇಡ್ತಾರ ಅವರು. ಪಿಂಡ ಇಡ್ತಾರ ಅವರು? ಯಾರು? ಸತ್ತೋಗಿರೋರ್ಗೆ ಇಡ್ತಾರಲ್ಲ, ಪಿಂಡ ಇಡ್ತಾರೆ. ಬದುಕಿರೋರು ಸತ್ತೋಗಿರೋರ್ಗೆ ಇಡ್ತಾರೆ ಪಿಂಡ. ಮೋಸ್ಟ್ಲಿ ಅದನ್ನ ಕಾಗೆ ಇಲ್ಲ ನಾಯಿ ತಿನ್ನುತ್ತೆ, ಅದ್ರ ಫೇವ್ರೇಟ್ ಅಂತ ಮಾಡ್ತಾರೆ, ತಿನ್ಲಿ ಅಂತ ಮೋಸ್ಟ್ಲಿ ವಡೆ ಮಾಡ್ತಾರೆ. ಅದಕ್ಕೆ ಇಷ್ಟ ಅಂತ ನಾಯಿಗೆ. ತಿಥಿಲಿ ಮಸಾಲೆ ವಡೆ ಮಾಡ್ತಾರೆ. ಹೆಚ್ಚಿನ ಸುಮ್ನೆ ಏನೇನೋ ಅನ್ಕೊಂಡು ವಡೆ ಮಾಡ್ತಿದ್ರಿ, ಇದು ಒರಿಜಿನಲ್ ಪಾಯಿಂಟ್. ನಾಯಿಗೆ ಇಷ್ಟ ಅಂದ್ಬಿಟ್ಟು ಮಸಾಲೆ ವಡೆ ಮಾಡ್ತಾರೆ ತಿಥಿಗೆ. ಚೆನ್ನಾಗಿ ತಿಳ್ಕೊಂಡಿದ್ದೀರಪ್ಪ, ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರ.